ಕರ್ನಾಟಕದ ಧಾರ್ಮಿಕ ಕ್ಷೇತ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಅಲ್ಲಿನ ಪರಮ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಈ ಅವಹೇಳನಕಾರಿ ಹೇಳಿಕೆಗಳನ್ನು ಯಾವುದೇ ಒಂದು ಸಬೂತುಗಳಿಲ್ಲದೇ ಏನು ಕೊಡ್ತಾ ಇದ್ದಾರೆ, ಅದು ನಿಲ್ಲಬೇಕು. ಎಲ್ಲ ಫೇಕ್ ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ಇವ್ರ ಮೇಲೆ FIR ಆಗಿದೆ, ಇವ್ರನ್ನ ಕೂಡಲೇ ಬಂಧಿಸಬೇಕು. ಮತ್ತು ಅನಾಮಿಕ ವ್ಯಕ್ತಿ ಏನಪ್ಪ ಅಂದರೆ ಇವತ್ತು ಅನೇಕ ಬುರುಡೆ ಇದೆ, ಅಲ್ಲಿದೆ, ಇಲ್ಲಿದೆ, ಮೂಳೆಗಳಿದೆ, ನಾನೇ ಹೂತಿದ್ದೀನಿ ಹಣ ಅಂತ ಹೇಳಿ ಬಂದು ಜಾಗ ತೋರಿಸ್ತಾ ಇದ್ದಾನೆ. ಇಲ್ಲಿ ತನಕ ಆ ಜಾಗದಲ್ಲಿ ಯಾವುದೂ ಏನೂ ಸಿಕ್ಕಿಲ್ಲ. ಅವನು ಮೊದಲು ಮಂಪರ್ ಪರೀಕ್ಷೆ ಮಾಡಬೇಕು. ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ನಮ್ಮ ಆಗ್ರಹ ಇದೆ. ಇವೆಲ್ಲ ನೋಡಿದ್ರೆ ನಮಗೇನು ಅನ್ನಿಸ್ತಾ ಇದೆ ಅಂದರೆ ಇದ್ರ ಹಿಂದೆ ಯಾವುದೋ ಒಂದು ವಿದೇಶಿ ಷಡ್ಯಂತ್ರ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ಅಪಾಯಕಾರಿ ಸ್ಟೇಟ್ಮೆಂಟ್ಗಳು ಕೊಡಿಸೋದಾಗಲಿ ಮತ್ತು ಆ ಜಾಗದ ಬಗ್ಗೆ ಅವಹೇಳನಕಾರಿಗಳ ಹೇಳೋದಾಗಲಿ ಮಾಡ್ತಾ ಬಂದು ಒಂದು ನಮ್ಮ ಹಿಂದೂ ಧರ್ಮದ ಅಸ್ಮಿತೆಯನ್ನೇ ಪ್ರಶ್ನೆ ಮಾಡುವಂಥ ಕಿಡಿಗೇಡಿಗಳು ಈ ಸಮಾಜದಲ್ಲಿ ತುಳುಕ್ತಾ ಇದ್ದಾರೆ. ಇವರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಏನು ಸತ್ಯ ಇದೆ ಹೊರಬರಬೇಕು. ನಾವು SITಗೆ ವಿರೋಧ ಮಾಡ್ತಾ ಇಲ್ಲ. SIT ನಡೀತಾ ಇದೆ, ನಡೀಲಿ, ಅದನ್ನು ನಾವು ಸ್ವಾಗತಿಸ್ತೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆದರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಏನು ಫೇಕ್ ಯೂಟ್ಯೂಬರ್ಸ್ ಇದ್ದಾರಲ್ಲ, ಇವರೇನು ಸುಮ್ಮನೆ ಏನು ಪರಮ ಪೂಜನೀಯರ ಮೇಲೆ ಏನು ಅಸಂವಿಧಾನಿಕ ಭಾಷೆ ಬಳಸ್ತಾ ಇದ್ದಾರೆ, ಅವಾಚ್ಯ ಭಾಷೆಗಳನ್ನ ಬಳಸ್ತಾ ಇದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಏನು ಬಳಸ್ತಾ ಇದ್ದಾರೆ, ಇವೆಲ್ಲ ನಾವು ಖಂಡಿಸ್ತೀವಿ. ಯಾಕಂದರೆ ಹಿಂದೂ ಧರ್ಮವನ್ನು ಅಳಿಸ್ಬೇಕಂತ ಸುಮಾರು ಕಾಲಗಳಿಂದ ನಡೀತಾ ಇದೆ. ಆ ಸುಮಾರು 500 ವರ್ಷದ ಹಿಂದೆಯಿಂದನೂ ಕೂಡ 300 ವರ್ಷ ಮೊಘಲರ ಆಳಿ ಹೋದರೂ, 200 ವರ್ಷ ಬ್ರಿಟಿಷರ ಆಳಿ ಹೋದ್ರೂ ಸನಾತನ ಧರ್ಮವನ್ನು ಅಳಿಸೋಕ್ಕೆ ಯಾರ ಕಡೆಯಿಂದ ಆಗಿಲ್ಲ. ಈಗ ಬಂದಂಥ ಈ ಎಡಬಿಡಂಗಿಗಳ ಕಡೆಯೂ ಕೂಡ ಏನೂ ಆಗಲ್ಲ ಅಂತ ನಾನು ಘಂಟಾಘೋಷವಾಗಿ ತಮ್ಮ ಒಂದು ಚಾನಲ್ ಮೂಲಕ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಆಗ್ರಹ ಇದೆ, ಈ ಫೇಕ್ ಯೂಟ್ಯೂಬರ್ಸ್ ಮೊದಲು ಅರೆಸ್ಟ್ ಮಾಡಬೇಕು ಮತ್ತು ಅನಾಮಿಕ ವ್ಯಕ್ತಿ ಏನು ಜಾಗಗಳು ತೋರಿಸ್ತಾ ಇದ್ದಾನೆ, ಇಲ್ಲಿ ತನಕ ಏನೂ ಸಿಕ್ಕಿಲ್ಲ, ಅವನ್ನೂ ಕೂಡ ಕೂಡಲೇ ಮಂಪರ್ ಪರೀಕ್ಷೆ ಮಾಡಿ ಅವನ್ನೂ ಕೂಡ ಅರೆಸ್ಟ್ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಅದೇ ಸರ್ಕಾರಕ್ಕೆ ನೀವೆಲ್ಲ ಮಾಧ್ಯಮ ಮಿತ್ರರು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಇದನ್ನು ಪ್ರಶ್ನೆ ಮಾಡಬೇಕು. ನಾಳೆ ಬರ್ತಕ್ಕಂಥ ದಿನ ಈ ಜಿಲ್ಲಾಡಳಿತ ಇರ್ಬೋದು, ಇಲ್ಲಿನ ಸಚಿವರುಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಬೇಕಿದೆ. ಎಲ್ಲ ಇದೊಂದು ಜನಜಾಗೃತಿ ಆಗಬೇಕಿದೆ. ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನು ಅದು ಮಾಡಿದ್ದೀನಿ, ಅಷ್ಟು ಮೂಳೆ ಹೂ ತಿಕ್ಕಿದ್ದೀನಿ ಅಂತ ಹೇಳಿದ್ಮೇಲೆ ಅವ್ನು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಲ್ಲಿ ಇವರು ಅಗಿತಾ ಹೋಗ್ತಾ ಇದ್ದಾರೆ. ಎಲ್ಲಿ ತನಕ ಅಂತ ಅಗಿತಾರೆ? ಇದಕ್ಕೆ ಕೊನೆ ಎಲ್ಲಿ? ಇದಕ್ಕೇನೋ ಒಂದು ಬೇಕಲ್ಲ, ಒಂದು ನಿರ್ಬಂಧ, ಒಂದು ಇಷ್ಟು ದಿನ ಅಗಿತೀವಿ ಅಥವಾ ಇಷ್ಟು ತನಕ ಮಾಡ್ತೀವಿ ಅನ್ನೋದು ಬೇಕಾದ ಏನೂ ಇಲ್ಲ. ಸುಮ್ಮನೆ ದಿನ ಬೆಳಗಾದರೆ ಇದು ಮಾಡ್ತಾಯಿದ್ದಾರೆ. ಇದು ಏನಪ್ಪ ಅಂದ್ರೆ ನಮ್ಮ ಧರ್ಮ ಮತ್ತು ನಮ್ಮ ಹಿಂದೂ ಧರ್ಮದ ಅಸ್ಮಿತೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮತ್ತು ಧರ್ಮವನ್ನು ಒಡಿಬೇಕನ್ನೋಂಥ ಕೆಲಸ ಸರ್ಕಾರದ ವತಿಯಿಂದ ಮತ್ತು ಅನೇಕ ಈ ಒಂದು ಎಡಬಡಿಂಗಗಳ ವತಿಯಿಂದ ನಡೀತಾ ಇದೆ. ಇದು ನಾವು ಅತಿ ತೀವ್ರವಾಗಿ ಖಂಡಿಸ್ತೀವಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಾವೆಲ್ಲ ನೋಡಿರ್ಬೋದು ಇವತ್ತು ಎಷ್ಟು ಜನ ಹೆಣ್ಮಕ್ಳು ಇವತ್ತು ಸೇರಿದ್ರು. ಅಷ್ಟು ಜನ ಹೆಣ್ಮಕ್ಳು ಸೇರೋಕ್ಕೆ ಕಾರಣವೇ ಆ ಧರ್ಮಸ್ಥಳದ ಏನಪ್ಪ ಗ್ರಾಮಾಭಿವೃದ್ಧಿ ಯೋಜನೆ ಕೆಳಗೆ ಏನು ಸ್ವಸಹಾಯ ಸಂಘಗಳನ್ನು ಮಾಡಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳನ್ನ ಸ್ವಾವಲಂಬಿ ಜೀವನ ಮಾಡೋಕ್ಕೆ ಯಾರಾದರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸರ್ಕಾರಕ್ಕೆ ಮಾಡೋಕ್ಕಾಗದಿರೋಂಥ ಕೆಲಸಗಳನ್ನು ಇವತ್ತು ಕಳೆದ 50 ವರ್ಷಗಳಿಂದ ಧರ್ಮಸ್ಥಳ ಕ್ಷೇತ್ರದಿಂದ ನಡೀತಾ ಬಂದಿದೆ. ಅಂಥ ಒಳ್ಳೊಳ್ಳೆ ಕೆಲಸಗಳನ್ನು ಇವತ್ತು ಕೃಷಿಕರಿಗಿರ್ಬೋದು, ಬಡ ಜನರಿಗಿರ್ಬೋದು, ಗ್ರಾಮೀಣ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಶಾಲೆಗಳಿಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರಿಲ್ಲಂಥ ಜಾಗಗಳಲ್ಲಿ ಸಹ ಗೌರವ ಶಿಕ್ಷಕರನ್ನ ನೇಮಿಸಿ ಆ ಗೌರವ ಶಿಕ್ಷಕರಿಗೆ ಮತ್ತು ಗೌರವ ವೇತನವನ್ನು ಸಹ ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಒಂದು ವತಿಯಿಂದ ಅನೇಕ ಶಾಲೆಗಳು ಇಡೀ ರಾಜ್ಯದಂಥ ಶಾಲೆಗಳಲ್ಲಿ ಗೌರವ ಶಿಕ್ಷಕರಿಗೆ ಮಾಶಾಸನ ಕೂಡ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇಂಥ ಅನೇಕ ಸಮಾಜಪರ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ ಇಟ್ಕೊಂಡು ಯಾವುದೇ ಜಾತಿ ಧರ್ಮ ಅಂದೇನೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಮೇಲೆ ಗೂಬೆ ಕುಡಿಸುವಂಥ ಕೆಲಸ ನಡೀತಾ ಇದೆ. ಇದು ನಿಲ್ಲಬೇಕಂತ ನಮ್ಮೆಲ್ಲರ ಆಗ್ರಹ ಇದೆ. ಅನಾಮಿಕ ವ್ಯಕ್ತಿ ಶವಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವರು ಇಷ್ಟು ಇವಾಗ ಕೇಳ್ತಾ ಇದ್ದಾನೆ, ಆ ಕೊಲೆಗಳನ್ನು ಅವನೇ ಮಾಡಿರ್ಬೋದಲ್ಲ ಅಂತ ಅನಿಸಲ್ಲ. ಕೊಲೆಗಳು ಮಾಡಿದಾನೋ ಏನು ಮಾಡಿದಾನೋ ಆ ದೇವ್ರಿಗೆ ಗೊತ್ತಿರೋಂಥ ಮತ್ತೆ ಬಟ್ ಅವ್ನು ಎಲ್ಲಿ ಜಾಗ ತೋರಿಸ್ತಾನೆ ಏನೂ ಸಿಕ್ಕೇ ಇಲ್ಲಲ್ಲ. ಅದೇ ಇದರಿಂದ ಏನು ಷಡ್ಯಂತ್ರ ಇದೋ ಬಯಲಿಗೆ ಬರಬೇಕದು. ಇದೇನಂದ್ರೆ ಕ್ಷೇತ್ರದ ಹೆಸರು ಕೆಡಿಸ್ಬೇಕು. ನಮ್ಮ ಏನು ಭಾಳಷ್ಟು ಪಾಪ್ಯುಲರ್ ಕ್ಷೇತ್ರ ಇದೆ ಅದು. ಅಲ್ಲಿ ಆ ಒಂದು ಕ್ಷೇತ್ರದಿಂದ ಅನೇಕ ಸಾಮಾಜಿಕ ಕೆಲಸಗಳು ಪ್ರತಿ ಹಳ್ಳಿಗಳಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಸಮಾಜವನ್ನು ಒಡಿಬೇಕು. ಇದ್ರ ಹಿಂದೆನೇ ಎಲ್ಲ ನಾವು ನೋಡ್ತಾ ಇದ್ದಾರೆ. ಇದು ಮತಾಂತರದ ಒಂದು ಕರಿನೆರಳು ಕೂಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇದು ವೈಯಕ್ತಿಕ ಒಂದು ಅನಿಸಿಕೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ತಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಧರ್ಮಸ್ಥಳ ಭಕ್ತಾಭಿಮಾನಿಗಳ ಕಲಬುರಗಿ ಜಿಲ್ಲೆ ವತಿಯಿಂದ ನಾವೊಂದು ಬೃಹತ್ ಎಲ್ಲ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಮತ್ತು ಕನ್ನಡ ಪರ ಸಂಘಟನೆ ಆಗಿರ್ಬೋದು ಮತ್ತು ವಿವಿಧ ಸಂಘಟನೆಗಳ
ನೇತೃತ್ವದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ನಾವು ಒಂದು ಬೃಹತ್ ಜಾಥಾ ನಡಿಗೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದು ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೊಂದು ಮನವಿ ಸಲ್ಲಿಸ್ತಾ ಇದ್ದೇವೆ. ಏನಂದರೆ ಧರ್ಮಸ್ಥಳ, ಪವಿತ್ರವಾದ ಧರ್ಮಸ್ಥಳದ ಬಗ್ಗೆ ಆಗಿರ್ಬೋದು, ಮತ್ತು ಪೂಜ್ಯ ವೀರೇಂದ್ರ ಹೆಗಡೆಯವರ ಬಗ್ಗೆ ಆಗಿರ್ಬೋದು, ಏನು 5 ಜನ ನಕಲಿ ಯೂಟ್ಯೂಬರ್ಗಳೇನಿದ್ದಾರೆ ಅವರು ಅವಾಚ್ಯ ಶಬ್ದ ನಿಂದನೆ ಮಾಡುವುದಾಗಿರ್ಬೋದು, ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು ದಾಖಲೆ ರಹಿತ ಆರೋಪಗಳೇನು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಬೇಕು, ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕಂತ ನಮ್ಮದು ಬೇಡಿಕೆ. ಯಾಕಂದರೆ ಈಗಾಗಲೇ SIT ತನಿಖೆ ನಡೀತಾ ಇದೆ. ಆ ತನಿಖೆ ಸುಗಮವಾಗಿ ನಡೀಲಿ. ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. SIT ತನಿಖೆ ಆಗಿದೆ, ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇವರೇನು ತಾವೇ ಸಂವಿಧಾನ ಅನ್ನೋ ಹಾಗೆ ಸಂವಿಧಾನ ಮೇಲೂ ಗೌರವವಿಲ್ಲ, ನ್ಯಾಯಾಲಯದ ಆದೇಶ ಮೇಲೂ ಗೌರವವಿಲ್ಲ, ಮನಸ್ಸಿಗೆ ಬಂದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒದರ್ತಾ ಇದ್ದಾರೆ. ಮೊದಲು ಗಿರೀಶ್ ಮಟ್ಟಣ್ಣನ ಒಳಗೆ ಹಾಕಬೇಕು, ಮತ್ತು ಸಲೀಂ MD ಅನ್ನೋರನ್ನು ಒಳಗೆ ಹಾಕಬೇಕು. ಯಾಕಂದರೆ ಈಗಾಗಲೇ 164 ಸ್ಟೇಟ್ಮೆಂಟ್ ದಾಖಲಾಗಿದೆ ನ್ಯಾಯಾಲಯದಲ್ಲಿ. ಆ 164 ಸ್ಟೇಟ್ಮೆಂಟ್ ಕವರ್ ಶೀಲ್ಡಲ್ಲಿರುತ್ತೆ. ಈ ನಕಲಿ ಯೂಟ್ಯೂಬರ್ಗಳಿಗೆ ಹೇಗೆ ಗೊತ್ತಾಯಿತು? ಕವರ್ ಶೀಲ್ಡಲ್ಲಿದ್ದಂಥ ಅವರು ವಕೀಲರಿಗೆ ಗೊತ್ತಿಲ್ಲ ಅದು. ಆದರೆ ಇವರು ಮನಸ್ಸಿಗೆ ಬಂದಾಗೆ ದಾಖಲೆ ರಹಿತ ಆರೋಪ ಮಾಡ್ತಾ ಇದ್ದಾರೆ. ನಾವು ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಾವು ಈ ವೇದಿಕೆ ವತಿಯಿಂದ ಹೇಳ್ತೇವೆ, ನಾವೆಲ್ಲ ಪೂಜ್ಯ ವೀರೇಂದ್ರ ಹೆಗಡೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಈ ನಕಲಿ ಯೂಟ್ಯೂಬರ್ಗಳ ಮೇಲೆ ಇಮಿಡಿಯೇಟ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲೆಯಾಗಿ ಇವರನ್ನು ಒಳ ಹಾಕಬೇಕು ಅಂತ ಕೇಳ್ಕೊತೇನೆ. ಮತ್ತು ಸೌಜನ್ಯ ಪ್ರಕರಣದ ಬಗ್ಗೆ, ಸೌಜನ್ಯ ಪ್ರಕರಣ ನಾವು ಸೌಜನ್ಯ ಪರವಾಗಿದ್ದೇವೆ. ಸೌಜನ್ಯ ಪ್ರಕರಣ CBI ತನಿಖೆ ಆಗಬೇಕು, ನ್ಯಾಯಾಲಯ ತನಿಖೆ ಆಗಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತಾ ಇದ್ದೇವೆ. ಯಾವುದೇ ಮಹಿಳೆಗೆ ಅನ್ಯಾಯ ಇದ್ದರೂ ಕೂಡ ಈ ವೇದಿಕೆ ವತಿಯಿಂದ ಅದಕ್ಕೆ ನಾವು ತನಿಖೆ ಆಗಲಿ ಅಂತ ಆಗ್ರಹ ಮಾಡ್ತೀವಿ. ಆದರೆ ಇವರು ನಕಲಿ ವಿಷಯಗಳನ್ನು, ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರೆ. ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಮೇಲೆ ಕಳಂಕ ತರುವ ಹುನ್ನಾರ ನಡೆಸ್ತಾ ಇದ್ದಾರೆ. ಇವರ ಹಿಂದೆ ಏನು ಷಡ್ಯಂತ್ರ ಇದೆ ಆ ಷಡ್ಯಂತ್ರವನ್ನು ಬಯಲಿಗೆಳೆದು ಇವರ ಫೈನಾನ್ಷಿಯಲ್ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ವೇದಿಕೆ ವತಿಯಿಂದ ಲೆಟರ್ ಕೊಡ್ತಾ ಇದ್ದೇವೆ. ಯಾವ ಉದ್ದೇಶಕ್ಕೋಸ್ಕರ ಈ ಧರ್ಮಸ್ಥಳ ಹೆಸರನ್ನು ಕೆಡಿಸ ನೋಡಿ, ನಾವು ಇದು ಶತಮಾನಗಳಿಂದ ಧರ್ಮಸ್ಥಳ ಒಂದು ಪವಿತ್ರವಾದ ಸ್ಥಳ ಇದೆ. ಇವರ ಉದ್ದೇಶ ನಮ್ಮ ಧರ್ಮನ ಒಡೆಯಬೇಕು, ನಮ್ಮ ಕ್ಷೇತ್ರಗಳನ್ನು ಹಾಳು ಮಾಡಬೇಕನ್ನೋದಿದೆ. ಈ ಏನು ಷಡ್ಯಂತ್ರ ರಚನೆ ಮಾಡ್ತಾ ಇದ್ದಾರಲ್ಲ, ಇದರ ಹಿಂದೆ ಯಾರಿದ್ದಾರೆ, ಇವ್ರಿಗೆ ಯಾರು ಫೈನಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ NIA ತನಿಖೆ ಆದಾಗ ಎಲ್ಲನೂ ಸಂಪೂರ್ಣ ತನಿಖೆ ಬರುತ್ತೆ ಹೊರಗಡೆ, ಸತ್ಯಾಸತ್ಯತೆ ಹೊರಗೆ ಬರಬೇಕನ್ನೋದು ನಮ್ಮ ಉದ್ದೇಶ ಇದೆ. ಯಾವೊಬ್ಬ ಅನಾಮಿಕನ ಮಾತು ಕೇಳಿ SIT ತನಿಖೆ ರೆಡಿಯಾಗಿ 15 ದಿವಸ ಆಗಿಲ್ತಾ ಇದ್ದಾರೆ. ಇವತ್ತು ನೋಡಿ, ಅನಾಮಿಕನ 164 ವರದಿ ಸ್ಟೇಟ್ಮೆಂಟ್ನಂತೆ ಈಗಾಗಲೇ SIT ಕೂಡ ಸರ್ಕಾರ ರಚನೆ ಮಾಡಿದೆ, ಪ್ರಕರಣಗಳು ದಾಖಲಾಗಿದೆ, ತೆಗಿತಾ ಇದ್ದಾರೆ. ಆದರೆ SIT ತನಿಖೆ ನಡೆಯುವಾಗ ನಾವು ಏನು ಹೇಳೋಕ್ಕಾಗಲ್ಲ. ತನಿಖೆ ವರದಿ ಬರಲಿ, ಬಂದ ಮೇಲೆ ಸತ್ಯಾಸತ್ಯತೆ ಜನರಿಗೆಲ್ಲರಿಗೂ ಗೊತ್ತಾಗುತ್ತೆ. ಭಕ್ತರು ಯಾರೂ ಕೂಡ ಕದಲಬಾರದು. ನಮ್ಮ ಕ್ಷೇತ್ರಕ್ಕೆ ಕಳಂಕ ತರೋರ ಮೇಲೆ ನಾವು ಬಿಡೋದಿಲ್ಲ ಅಂತ ತಾವೆಲ್ಲರೂ ಧರ್ಮ ರಕ್ಷಣೆ ಮಾಡ್ತಾ ಇರುವ ವೀರೇಂದ್ರ ಹೆಗಡೆ ಜೊತೆ ನಾವೆಲ್ಲರೂ ಇದ್ದು ಅಂತ ಈ ಮೂಲಕ ಹೇಳ್ತೇನೆ. ಯಾವ್ದು ಸಾಕ್ಷಿ ಕೊಟ್ಬಿಟ್ಟು ಯಾವ ಸಾಕ್ಷಿ ಕೊಟ್ಟಿದ್ದಾನಂತ ಅಷ್ಟು ಸಾಕ್ಷಿ ನೋಡಿ, ನಮ್ಮ ಸಂವಿಧಾನದ ನ್ಯಾಯಾಲಯದಲ್ಲಿ ಏನಿದೆ ಅಂದರೆ 164 ಸ್ಟೇಟ್ಮೆಂಟ್ ಆದಮೇಲೆ ಅದಕ್ಕೆ ಒಂದು ತನಿಖೆ ನಡೆದಿದೆ. ಸಾಕ್ಷಿ ಯೂಟ್ಯೂಬ್ ನಕಲಿ ಹೋರಾಟಗಾರರಿದ್ದಾರಲ್ಲ 5 ಜನ, ಗಿರೀಶ್ ಮಟ್ಟಣ್ಣ ಇರ್ಬೋದು, ಮತ್ತು ಜಗದೀಶ್ ಇರ್ಬೋದು, ಮತ್ತು ಸಲೀಂ MD ಅವರು ಯಾವುದೇ ಸಾಕ್ಷಿ SIT ಕೂಡ ಕೊಟ್ಟಿಲ್ಲ. SIT ಅವರು ಸಹಾಯವಾಣಿ ಕರೆದಿದ್ದಾರೆ. ಈಗಾಗಲೇ ಸಹಾಯವಾಣಿ ಕರೆದ್ರು ಕೂಡ ಇವರು ದಾಖಲೆ